ಸಮಸ್ತ ನಾಡಿನ 4 ನಿಗಮದ ಸಾರಿಗೆ ನೌಕರ ಬಂಧುಗಳೇ, ತಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ, ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಬಹುದಿನದ ಬೇಡಿಕೆಗಳಾದ ಮತ್ತು ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆ ಭರವಸೆಯಂತೆ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನ ನೀಡುವುದಾಗಿ ಭರವಸೆ ನೀಡಿತ್ತು. ಆ ಭರವಸೆಯ ಅನುಷ್ಠಾನಕ್ಕಾಗಿ ನಿನ್ನೆ ದಿನ ಅಂದರೆ ದಿನಾಂಕ 8/4/2026ರಿಂದ ಚಿತ್ರದುರ್ಗ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸುವುದರೊಂದಿಗೆ ನಿನ್ನೆಯಿಂದ ಪಾದಯಾತ್ರೆ ಪ್ರಾರಂಭವಾಗಿದೆ. ನಿನ್ನೆಯ ದಿನ ಯಶಸ್ವಿಯಾಗಿ ಪಾದಯಾತ್ರೆ ಮುಕ್ತಾಯಗೊಂಡು ಇಂದು ಬೆಳಗ್ಗೆ ಪುನಃ ಪ್ರಾರಂಭಿಸಿದ ಪಾದಯಾತ್ರೆ ಇವತ್ತು ಗೊಯ್ಲಾಳ್ ಟೋಲ್ ಬಳಿ ತಲುಪಿದೆ. ಇಲ್ಲಿ ಎಲ್ಲ ಪಾದಯಾತ್ರಿಗಳು ಬೆಳಗಿನ ಲಘು ಉಪಹಾರ ಸೇವಿಸುವುದರೊಂದಿಗೆ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಇನ್ನು ಮುಖ್ಯವಾಗಿ ಹೇಳೋದಾದರೆ, ಸಾರ್ವಜನಿಕ ಪ್ರಭುಗಳು, ಈ ನಾಡಿನ ಸಾರ್ವಜನಿಕರು ಅನೇಕ ರೀತಿಯಲ್ಲಿ ಪಾದಯಾತ್ರಿಗಳಿಗೆ ಊಟ ಉಪಚಾರಗಳಿಂದ ಹಿಡಿದುಕೊಂಡು ಪಾನಕ, ಮಜ್ಜಿಗೆ ಹಾಗೂ ಈ ನೋವು ನಿವಾರಕ ಔಷಧಿ ಮತ್ತು ಗ್ಲುಕೋಸ್ ಪೌಡರ್ಗಳಂತಹ ಅನೇಕ ರೀತಿಯ ಸಾಮಗ್ರಿಗಳನ್ನು ಕೊಡುವುದರೊಂದಿಗೆ ಈ ಸಾರಿಗೆ ನೌಕರರ ಬಹುದಿನದ ಬೇಡಿಕೆ ಕೂಡಲೇ ಈಡೇರಲೆಂದು ಗಮನಿಸುತ್ತಿದ್ದರೆ ನಿಜಕ್ಕೂ ಹರ್ಷವಾಗುತ್ತದೆ. ಅದೇ ರೀತಿ ಈ ಹೋರಾಟ ಯಾರಿಗಾಗಿ ಮತ್ತು ಈ ಸಾರ್ವಜನಿಕರ ಸೇವೆ ಯಾರಿಗಾಗಿ ಎಂದು ಸಾರಿಗೆ ನೌಕರರು ತಿಳಿದುಕೊಂಡು ಸಂಸ್ಥೆಯ ದೈನಂದಿನ ಕಾರ್ಯಾಚರಣೆಗೆ ಅಡೆತಡೆ ಆಗದಂತೆ ವಾರದ ರಜೆ ಮತ್ತು ದೀರ್ಘಾವಧಿ ರಜೆಯಲ್ಲಿರುವಂಥ ನೌಕರರು ಮತ್ತು ಹತ್ತುವಂಥವರು, ಇಳಿಯುವಂಥವರು ಮತ್ತು ಈ ಪಾದಯಾತ್ರೆಗೆ ಹತ್ತಿರ ಇರುವಂಥ ಘಟಕದ ಸಿಬ್ಬಂದಿಗಳು ಈ ಕೇವಲ ಹೋರಾಟ ಬರೀ ಸಾರಿಗೆ ಸಂಘಟನೆಗಳಿಗಷ್ಟೇ ಅಲ್ಲದೇ ನೌಕರರಿಗೋಸ್ಕರ ಮಾಡುತ್ತಿರುವಂಥ ಹೋರಾಟ ಮತ್ತು ನೌಕರರ ಯುವ ಪೀಳಿಗೆಯ ಭವಿಷ್ಯದ ಏಳಿಗೆಗೋಸ್ಕರ ಅಂತ ಭಾವಿಸಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಬೆಂಗಳೂರಿಗೆ ತಲುಪುವಷ್ಟರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಪಾದಯಾತ್ರೆಗೆ ತಾವೆಲ್ಲರೂ ಬಂದು ಸೇರ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೂಟ. ನಮಸ್ಕಾರ, ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, ನಿನ್ನೆಯಿಂದ ಏನು ಪ್ರಾರಂಭವಾದ ಪಾದಯಾತ್ರೆ ಜಾಥಾ ನಿನ್ನೆ ಯಶಸ್ವಿಯಾಗಿ ಮುಗಿಸಿ ಚಿತ್ರದುರ್ಗದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವ ಗುರುಜನಕೊಪ್ಪ ಶ್ರೀ ರಕ್ಷಾ ಗಣಪತಿ ದೇವಸ್ಥಾನದಲ್ಲಿ ವಾಸ್ತವ್ಯ ಹೂಡಿದ್ದು, ಇಂದು ಬೆಳಗ್ಗೆ ಸುಮಾರು 6:30 ಗಂಟೆಗೆ ನಾವು ಇಲ್ಲಿಂದ ನಮ್ಮ ಪಾದಯಾತ್ರೆ ಜಾಥೆಯನ್ನು ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಹೇಳ್ತಾ ಇದ್ದೀವಿ, ಇದು ಯಾರಿಗೋಸ್ಕರನೋ ಯಾರೋ ಮಾಡ್ತಾ ಇದ್ದಾರೆ ಹೋರಾಟನ, ನಾವು ನೋಡಿಕೊಂಡೇ ಇರಬೇಕು ಅನ್ನೋ ವಿಚಾರನ ನಿಮ್ಮ ತಲೆಯಲ್ಲಿದ್ದರೆ ನಾವು ಯಾವಾಗಲೂ ನೋಡಿಕೊಂಡೇ ಇರಬೇಕಾಗುತ್ತೆ, ಯಾವುದನ್ನು ಸಾಧಿಸೋಕ್ಕಾಗಲ್ಲ. ಕರ್ತವ್ಯಕ್ಕೆ ಅಡ್ಡಿಯಾಗದಂತೆ ನಿಮ್ಮ ಬಿಡುವಿನ ವೇಳೆಯಿಂದ ನಮ್ಮ ಜೊತೆ 4 ಹೆಜ್ಜೆ ಹಾಕಿ ಈ ಶಾಶ್ವತ ಪರಿಹಾರಕ್ಕಾಗಿ ಕೂಟ ಮತ್ತು ಒಕ್ಕೂಟ ಮಾಡುತ್ತಿರುವ ಹೋರಾಟದಲ್ಲಿ ನೀವು ಭಾಗಿದಾರರಾಗಬೇಕಂತ ಕೇಳ್ತಾ ಇವತ್ತಿನ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಸಾರಿಗೆ ನೌಕರರ ಕೂಟಕ್ಕೆ, ಸಾರಿಗೆ ನೌಕರರ ಕೂಟಕ್ಕೆ, ಕೂಟದ ಹೋರಾಟಕ್ಕೆ, ಕೂಟದ ಹೋರಾಟಕ್ಕೆ ಬೇಕು, ಸರ್ಕಾರ ನೀಡುವ ಪ್ರಣಾಳಿಕೆ ಭರವಸೆ ಈಡೇರಿಸಲೇಬೇಕು, ಸರ್ಕಾರ ನೀಡುವ ಪ್ರಣಾಳಿಕೆ ಭರವಸೆ ಈಡೇರಿಸಲೇಬೇಕು, ಸರಿಸಮಾನ ವೇತನ ನೀಡಲೇಬೇಕು, ಸರಿಸಮಾನ ವೇತನ ನೀಡಲೇಬೇಕು, ಚುನಾವಣೆ ನಡೆಯಲೇಬೇಕು, ಚುನಾವಣೆ ನಡೆಯಲೇಬೇಕು, ಬೇಕು 38 ತಿಂಗಳ ಅರಿಯಸ್ ನೀಡಲೇಬೇಕು, ಸಂಪೂರ್ಣವಾದ 38 ತಿಂಗಳ ಅರಿಯಸ್ ನೀಡಲೇಬೇಕು, ಸಂಪೂರ್ಣವಾದ 38 ತಿಂಗಳ ಅರಿಯಸ್ ನೀಡಲೇಬೇಕು, ಬೇಕು ಹೋರಾಟ, 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 ಹೋರಾಟ.